ವೀಕ್ಷಕರೇ, ಭಾರತೀಯ ಜನತಾ ಪಾರ್ಟಿ ಅಥವಾ BJP ಈ ಪಕ್ಷಕ್ಕೆ ಒಂದು ಹಿನ್ನೆಲೆ ಇದೆ, ಒಂದು ಸಿದ್ಧಾಂತ ಇದೆ, ಒಂದು ಮುಂದಾಲೋಚನೆ ಇದೆ. ಹೀಗೇನೇ ಇರಬೇಕು ಅನ್ನುವ ಸಿದ್ಧಾಂತವನ್ನು ಇಟ್ಕೊಂಡು ಪಕ್ಷ ದೇಶ ಮಟ್ಟದಲ್ಲಿ ಬಹಳ ಬಲಿಷ್ಠವಾಗಿದೆ. ದೇಶದ ಅತಿ ದೊಡ್ಡ ಪಕ್ಷವಾಗಿಯೂ ಕೂಡ ಹೊರಹೊಮ್ಮಿದೆ. ಆದರೆ ನಮ್ಮ ಕರ್ನಾಟಕದ ಮಟ್ಟಿಗೆ ಅದೇನೋ ಗೊತ್ತಿಲ್ಲ, BJPಯಲ್ಲಿ ಅಧಿಕಾರದಲ್ಲಿದ್ದಾಗಲೂ ಕೂಡ ದೊಡ್ಡ ಮಟ್ಟದ ಕಿತ್ತಾಟಗಳು, ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಅದಕ್ಕಿನ್ನ ಒಂದು ಹಿಡಿ ಮೇಲು ಅನ್ನೋ ರೀತಿಯಲ್ಲಿ ಕಿತ್ತಾಟಗಳು ನಡೀತಾನೇ ಇರುತ್ತೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಸಹಜವಾಗಿ ಆಡಳಿತ ಪಕ್ಷದಲ್ಲಿ ಒಂದಿಷ್ಟು ಕಿತ್ತಾಟಗಳು, ಗೊಂದಲಗಳು, ಗೊಜಲಗಳು ಇದೆಲ್ಲ ಇರುತ್ತೆ. ಯಾಕಾಗಪ್ಪ ಅಂತಂದರೆ ಅಧಿಕಾರ ಹಿಡಿಬೇಕು, ನಾನು ಮಂತ್ರಿ ಆಗಬೇಕು, ನಾನು MLA ಆಗಬೇಕು, ನಾನು ಮುಖ್ಯ ಸಚೇತಕ ಆಗಬೇಕು, ಇಂಥವೆಲ್ಲ ಆಡಳಿತ ಪಕ್ಷದಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದರೆ ಕರ್ನಾಟಕದ ಮಟ್ಟಿಗೆ ನಮ್ಮ ಆಡಳಿತ ಪಕ್ಷದಲ್ಲಿ DCM ಮತ್ತು CM ನಡುವೆ ಅದೇನೇ ಜಂಗಿ ಕುಸ್ತಿ ಇದ್ದರೂ ಕೂಡ ಜನರ ನಡುವೆ ತೋರಿಸ್ಕೊಳ್ಳುವಷ್ಟು ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಅದು ಹೊರಗೆ ಬಂದಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಂಥ ಸಿದ್ಧಾಂತ ಇರುವ ಪಕ್ಷದಲ್ಲಿ ಮಾತ್ರ ಯಾವಾಗಲೂ ಅಧ್ಯಕ್ಷರು, MLAಗಳು ಇವ್ರ ನಡುವೆ ಗಲಾಟೆಗಳು ನಡೀತಾನೆ ಇರುತ್ತೆ. ಅವ್ರ ಬಣ ಇವ್ರ ಬಣ ಅಂತ. ನೀವು ಯಾವ್ಯಾವ ಬಣ ಇದ್ದಾವೆ ಅನ್ನೋದನ್ನು ಈ ಹಿಂದೆನೇ ನೋಡಿದ್ದೀರಿ. ಅದರಲ್ಲೂ ಹಿಂದುತ್ವದ ಪ್ರಮುಖ ನಾಯಕ, ಹಿಂದುತ್ವದ ಐಡಿಯಾಲಜಿ ಇಟ್ಕೊಂಡಿರುವಂತಹ ಯತ್ನಾಳ್ ಅವರಂತೂ ಯಡಿಯೂರಪ್ಪ ಕುಟುಂಬವನ್ನು ಜಾಡಿಸಿದಷ್ಟು, ಹಿಗ್ಗಾಮುಗ್ಗ ಅವರನ್ನ ಬೈದಾಡಿದಷ್ಟು ಯಾರೂ ಕೂಡ ಬಹುಶಃ ಆ ಮಟ್ಟಿನ ದೊಡ್ಡ ಮಟ್ಟಿನ ಕಿತ್ತಾಟಗಳು ನಡೆದಿಲ್ಲ ಅನಿಸುತ್ತೆ. ಈಗ ಒಂದಿಷ್ಟು ಇನ್ಸೈಡ್ ಮಾಹಿತಿಗಳು ಬರ್ತಾ ಇದ್ದಾವೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ಬೈದಾಡಿದ್ದಕ್ಕೋಸ್ಕರನೇ ಅವ್ರನ್ನ ಪಕ್ಷದಿಂದ ಕಿತ್ತಾಕಿದ್ದು ಆಯಿತು, ಉಚ್ಚಾಟನೆ ಮಾಡಿದ್ದು ಆಯಿತು. ಹಿಂದುತ್ವದ ಐಡಿಯಾಲಜಿ ಇರುವಂತಹ ಪ್ರಮುಖ ನಾಯಕರನ್ನೆಲ್ಲರೂ ಕೂಡ ಸೈಡ್ ಲೈನ್ ಮಾಡಿದ್ದಾರೆ. ಅವ್ರು ಯಾರ್ಯಾರು ಅಂತ ನಿಮ್ಗೆ ಗೊತ್ತಿದೆ. ಒಂದು ಕಡೆ ನಳಿನ್ ಕುಮಾರ್ ಕಟೀಲ್ ಈಗಾಗಲೇ ಸೈಡ್ ಲೈನ್ ಆಗಿದ್ದಾರೆ, ಪ್ರತಾಪ್ ಸಿಂಹ ಸೈಡ್ ಲೈನ್ ಆಗಿದ್ದಾರೆ, KS ಈಶ್ವರಪ್ಪ ಸೈಡ್ ಲೈನ್ ಆಗಿದ್ದಾರೆ, ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಅನಂತಕುಮಾರ್ ಹೆಗಡೆ ಟಿಕೆಟ್ಟೇ ಕೊಟ್ಟಿಲ್ಲ. ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರದಬ್ಬಿದ್ದಾಯಿತು. ಅದಾದ ನಂತರ ಕೆಲವು ನಾಯಕರು BP ಹರೀಶ್ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಇಂಥ ನಾಯಕರು, ರಮೇಶ್ ಜಾರಕಿಹೊಳಿ ಇರ್ಬೋದು. ರಮೇಶ್ ಜಾರಕಿಹೊಳಿ ಅವರಂತೂ ಒಂದು ಹಂತಕ್ಕೆ ಕಾಂಗ್ರೆಸ್ಗೆ ಬಂದು ಬಿಡ್ತಾರೆ ಅನ್ನುವ ಸುದ್ದಿಗಳೇ ಬಂದವು. ಬೆಳಗಾವಿ ಅಧಿವೇಶನಕ್ಕೆ ಹೋದಂಥ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ರಮೇಶಣ್ಣ ಅಂತ ಕರೆದ್ರೂ ಕೂಡ ರಮೇಶ್ ಜಾರಕಿಹೊಳಿ ತಿರುಗಿ ನೋಡದೆ ಹೋಗ್ಬಿಟ್ರು. ಇದು BJPಯಲ್ಲಿರುವ ಒಂದಿಷ್ಟು ಗೊಂದಲದ ಸುದ್ದಿಗಳು. ಇದರ ನಡುವೆ ಬಾಗಲಕೋಟೆ ಬೈ ಎಲೆಕ್ಷನ್ ಬಂದಿದೆ. ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಯತ್ನಾಳ್ ಅವರ ಪರವಾದ ಅಲೆ ಬಹಳ ಜೋರಾಗಿದೆ. ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ BJPಯಿಂದ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿ ಪ್ರಚಾರವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಆರಂಭಿಸಿದ್ದಾರೆ. ಕಾಂಗ್ರೆಸ್ನಿಂದ ಉಮೇಶ್ ಅವರು ಕಣದಲ್ಲಿ ಇದ್ದಾರೆ, ಮೇಟಿಯವರ ಪುತ್ರ. ಇಬ್ಬರ ನಡುವೆ ಹಣಾಹಣಿ ಏರ್ಪಟ್ಟಿದೆ. ಹೇಳಿ ಕೇಳಿ ಉಮೇಶ್ ಅವರು ಈ ಹಿಂದಿನ MLA ಅವರ ಪುತ್ರ, ಅನುಕಂಪದ ಅಲೆ ಕೂಡ ಇದೆ. ವೀರಣ್ಣ ಚರಂತಿಮಠ ಕೂಡ ಅಷ್ಟೇ ಒಳ್ಳೆಯ ಬಾಂಧವ್ಯವನ್ನು ಜನರ ನಡುವೆ ಹೊಂದಿದ್ದಾರೆ. BJP ಪಾರ್ಟಿಯಿಂದ BJPಯ ಪ್ರಮುಖರೆಲ್ಲರೂ ಕೂಡ ಹೋಗಿ ನಾಮಪತ್ರವನ್ನು ಸಲ್ಲಿಸಿದ್ದಾಯಿತು. ಸಂಸದೀಯ ಮಂಡಳಿಯ ಮುಖ್ಯಸ್ಥರು BS ಯಡಿಯೂರಪ್ಪ ಸೇರಿದಂತೆ ಎಲ್ಲ ಹಲವು ಗಣ್ಯರು ಕೂಡ ಅಲ್ಲಿ ಪ್ರಚಾರಕ್ಕೆ ನಿಂತಿದ್ರು. ಆದರೆ ಈಗ ಯತ್ನಾಳ್ ಅವರು ಪಕ್ಷದಿಂದ ಹೊರಗಿದ್ದಾರೆ, ಅಂದರೆ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ. ಆದರೆ ಬಾಗಲಕೋಟೆ ಕ್ಷೇತ್ರದ ಜನ ಕೇಳ್ತಾ ಇದ್ದಾರೆ, ಯತ್ನಾಳ್ ಅವರು ಪ್ರಚಾರಕ್ಕೆ ಬರಬೇಕು. ಯತ್ನಾಳ್ ಅವರು ಇಲ್ಲದೇನೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಗೆಲುವು ಸಾಧ್ಯ ಆಗಲ್ಲ, ಲಿಂಗಾಯತ ಮತಗಳು ಅಲ್ಲಿ ಒಗ್ಗೂಡಲ್ಲ ಅನ್ನೋ ಮಾತನ್ನ ಹೇಳಿ ಯತ್ನಾಳ್ ಅವರು ಬರಲೇಬೇಕು ಅನ್ನುವ ಬೇಡಿಕೆಯನ್ನ ಮುಂದಿಟ್ಟಿದ್ದಾರಂತೆ. ಆದರೆ ಯತ್ನಾಳ್ ಮತ್ತು ಚರಂತಿಮಠ ಅವರ ನಡುವಿನ ಸಂಬಂಧವನ್ನು ನೋಡಿದ್ರೆ ಇಬ್ಬರು ಕೂಡ ಬಹಳ ಹಳೆಯ ಸ್ನೇಹಿತರು. ಯತ್ನಾಳ್ ಅವರಿಗೂ ಕೂಡ ಈ ಬಗ್ಗೆ ಮಾಧ್ಯಮಗಳು ಪ್ರಶ್ನೆಯನ್ನು ಕೇಳಿದವು.
ಯತ್ನಾಳ್ ಅವರೇ ನೀವು ಹೋಗಬೇಕು ಅಂತ ಕರೀತಾ ಇದ್ದಾರೆ, ನಿಮ್ಮನ್ನ ಚುನಾವಣಾ ಪ್ರಚಾರದ ಪ್ರಮುಖರಾಗಿ ಕರೀತಾ ಇದ್ದಾರೆ, ನೀವು ಹೋಗ್ತಿರೋ ಏನು ಮಾಡ್ತಿರೋ ಅಂತ ಕೇಳಿದರೆ ನಾನು ಹೋಗ್ಬಹುದು, ನನಗೂ ಅವರಿಗೂ ಹಳೆಯ ಸ್ನೇಹ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಇಷ್ಟಾದ ನಂತರ ಈಗ ಎರಡು ಗೊಂದಲಗಳು ಏರ್ಪಡುತ್ತೆ. ಒಂದು ಕಡೆ ಯತ್ನಾಳ್ ಅವರನ್ನ ಕರೆಸದೇ ಇದ್ರೆ ಪಕ್ಷದ ಕಾರ್ಯಕರ್ತರ ಅಥವಾ ಪಕ್ಷದ ಮುಖಂಡರುಗಳ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಯತ್ನಾಳ್ ಅವರನ್ನ ಪ್ರಚಾರಕ್ಕೆ ಅಂತ ಕರೆಸಿದರೆ ಸಂಸದೀಯ ಮಂಡಳಿಯ ಸದಸ್ಯರಾಗಿರುವಂಥ BS ಯಡಿಯೂರಪ್ಪನವರು ಹಾಗೆ BY ವಿಜಯೇಂದ್ರ ಅವರ ನಡುವೆ ಅಂದರೆ ಅವರನ್ನು ಕೂಡ ವಿರೋಧ ಕಟ್ಕೊಳ್ಬೇಕಾಗತ್ತೆ. ಯಾರು? ಇದೇ ಚರಂತಿ ಮಠ್ ಅವ್ರಿಗೂ ಕೂಡ ಇದೊಂದು ರೀತಿಯ ಸಂದಿಗ್ಧವಾದ ಪರಿಸ್ಥಿತಿ. ವಿಜಯೇಂದ್ರ ಅವ್ರನ್ನ ಕರಿಬೇಕು, ಈ ಕಡೆ ಯತ್ನಾಳ್ ಅವ್ರನ್ನ ಕರಿಬೇಕು. ಪಕ್ಷದ ದೃಷ್ಟಿಯಲ್ಲಿ ನೋಡೋದಾದ್ರೆ ವಿಜಯೇಂದ್ರ ಅವರು ಮತ್ತೆ ಎಲ್ಲ ಪ್ರಮುಖ ನಾಯಕರು ಈಗಾಗಲೇ ಹೇಳಿದೆ ನಾವು, ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ವಿಜಯೇಂದ್ರ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಆರ್ ಅಶೋಕ್ ಇರ್ಬೋದು, ನಾರಾಯಣ ಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಕೂಡ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಯತ್ನಾಳ್ ಅವರ ಮೇಲೆ ಈ ಒಲವು ಹೆಚ್ಚಾಗಿದೆ. ಹೇಳಿ ಕೇಳಿ ಯತ್ನಾಳ್ ಅವರಿಗೆ ಪಕ್ಷ ಬಿಟ್ಟರೂ ಕೂಡ ಈ ಹಿಂದುತ್ವದ ಐಡಿಯಾಲಜಿ ಇರುವ ಜನ ಅಥವಾ ಹಿಂದುತ್ವದ ವೋಟರ್ಸ್ ಏನಿದ್ದಾರೆ ಅವರು ಬಹಳ ದೊಡ್ಡ ಮಟ್ಟದಲ್ಲೇ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಮೊನ್ನೆ ಅವರು ಬಂದಂಥ ಸಂದರ್ಭದಲ್ಲೂ ಕೂಡ ಮುಂದಿನ CM ಯತ್ನಾಳ್ ಅನ್ನುವ ಘೋಷಣೆಗಳು ಕೂಗಿದ್ವು. ಈ ಹಿಂದೆ ಮಂಡ್ಯ ಅಲ್ಲಿ ಇಲ್ಲೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ರು. ಅವರು ಒಂದಿಷ್ಟು ಪಕ್ಷದಿಂದ ಕಿತ್ತಾಕಿದ ನಂತರವೂ ಕೂಡ ಅವರು ಕಾರ್ಯಚಟುವಟಿಕೆಯನ್ನೇನು ನಿಲ್ಲಿಸಿಲ್ಲ. ಎಲ್ಲ ಒಂದು ಕಡೆ ನನ್ನೊಂದು ಪಕ್ಷ ಕರೆಯುತ್ತೆ ಮತ್ತೆ ಅನ್ನೋ ನಂಬಿಕೆಯಲ್ಲೇ ಅವರಿದ್ದಾರೆ. ಹಾಗಾಗಿ ಈಗ BY ವಿಜಯೇಂದ್ರ ಅವರ ಮನವೊಲಿಸುವಲ್ಲಿ ಕೆಲವು ಸ್ಥಳೀಯ ಮುಖಂಡರು ಅಥವಾ ಸ್ಥಳೀಯ ನಾಯಕರು ಸಫಲ ಆಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾಕೆ? ಯತ್ನಾಳ್ ಅವರು ಪ್ರಚಾರ ಮಾಡೋದಕ್ಕೆ. ಆದರೆ BY ವಿಜಯೇಂದ್ರ ಒಂದು ಕಂಡೀಷನ್ ಅನ್ನ ಹಾಕಿದಾರಂತೆ. ಪಕ್ಷದ ಚಿಹ್ನೆಯನ್ನು ಇಟ್ಕೊಂಡು, ಪಕ್ಷದ ಹೆಸರನ್ನ ಇಟ್ಕೊಂಡು ಪ್ರಚಾರವನ್ನು ಮಾಡಬಾರ್ದು. ಯಾರೇ ಪಕ್ಷಕ್ಕೆ ಬಂದು ಪ್ರಚಾರ ಮಾಡಿದ್ರು ಅವ್ರನ್ನ ಸ್ವಾಗತಿಸೋಣ, ಆದರೆ ಪಕ್ಷದ ಮುಖಂಡರು ಅವ್ರ ಜೊತೆ ಇರಬಾರ್ದು ಅನ್ನುವ ಕಂಡೀಷನ್ ಅನ್ನ ಹಾಕಿದಾರಂತೆ. ಈಗ ಯತ್ನಾಳ್ ಏನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ವೀರಣ್ಣ ಚರಂತಿಮಠ ಅವರ ಸ್ನೇಹದ ಉದ್ದೇಶವನ್ನೇ ಇಟ್ಟುಕೊಂಡು ಬಂದು ಪ್ರಚಾರ ಮಾಡ್ತಾರೋ ಅಥವಾ ಪಕ್ಷದ ಹೆಸರು ಹೇಳ್ಕೊಂಡು ಪ್ರಚಾರ ಮಾಡ್ತಾರೋ, ಇದೆಲ್ಲದೂ ಕೂಡ ಪ್ರಶ್ನೆ ಅಥವಾ ಗೊಂದಲ ಹಾಗೇನೆ ಉಳಿದಿದೆ. ಒಂದು ಕಡೆ ಯತ್ನಾಳ್ ಪ್ರಚಾರಕ್ಕೆ ಬರೋದು ಬಹುತೇಕ ಪಕ್ಕ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ವಿಜಯೇಂದ್ರ ಅವರ ಕಡೆಯಿಂದ ಅಥವಾ ಹೈಕಮಾಂಡ್ ಕಡೆಯಿಂದ, ಯಾರೇ ಬಂದರೂ ಸ್ವಾಗತ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಈಗಿರುವಂಥ ಚರ್ಚೆ ಇದಿಷ್ಟೇ ಅಲ್ಲ. MB ಪಾಟೀಲ್ ಅವರು ಒಂದಿಷ್ಟು ಕುಡುಕಿದ್ದಾರೆ. ಏನಂತ ಅಂದರೆ, ಬಾಗಲಕೋಟೆ ಬೈ ಎಲೆಕ್ಷನ್ ಆದ ನಂತರ ವಿಜಯೇಂದ್ರ ಅವರಿಗೆ ಅಧಿಕಾರ ಇರಲ್ಲ, ವಿಜಯೇಂದ್ರ ಅವ್ರನ್ನ ಅಧಿಕಾರ ಕಿತ್ಕೊಂಡು ಮನೆಗೆ ಕಳಿಸ್ತಾರೆ ಅನ್ನೋ ಮಾತನ್ನು ಹೇಳಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ವಿಜಯೇಂದ್ರ ಮೇಲೆ ಅಭಿಮಾನ ಅಥವಾ ವಿಜಯೇಂದ್ರ ಏನೇ ಪ್ರಚಾರ ಮಾಡ್ಕೊಬೋದು, ಆದರೆ ಸ್ವಾಭಿಮಾನ ಇದ್ದರೆ ಯತ್ನಾಳ್ ಈ ಪ್ರಚಾರಕ್ಕೆ ಹೋಗಬಾರ್ದು. ಕಾರಣ ಏನು ಅಂತಂದರೆ, ಒಂದು ವೇಳೆ ಬಾಗಲಕೋಟೆಯಲ್ಲಿ ಗೆಲುವು ಸಾಧಿಸ್ಬಿಟ್ರೆ ವಿಜಯೇಂದ್ರ ಅವರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಯತ್ನಾಳ್. ಅಂದರೆ ಮುಂದಿನ ಇನ್ನೂ 2.5 ವರ್ಷ ಏನು ಅಧಿಕಾರ ಇದೆಯಲ್ಲ, ಆ ಅಧಿಕಾರ ಮುಂದುವರಿಯುತ್ತೆ. ಒಂದು ವೇಳೆ ವಿಜಯೇಂದ್ರ ಸೋತ್ರೆ ಅದು ಯತ್ನಾಳ್ ಅವರಿಗೆ ಪ್ಲಸ್ ಆಗುತ್ತೆ. ಹಾಗಾಗಿ ಯತ್ನಾಳ್ ಅವರು ಈ ವಿಚಾರದಲ್ಲಿ ಯೋಚನೆ ಮಾಡಬೇಕು. ಯತ್ನಾಳ್ ಅವರಿಗೆ ಇದು ಸುಸಮಯ ಅಥವಾ ಸುಸಂದರ್ಭ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದೇ ವಿಚಾರ ಈಗ ರಾಜ್ಯ ಮಟ್ಟದಲ್ಲೂ ಚರ್ಚೆ ಆಗ್ತಾ ಇದೆ, BJP ವಲಯದಲ್ಲೂ ಚರ್ಚೆ ಆಗ್ತಾ ಇದೆ, ಅವರವರ ವಲಯದಲ್ಲೂ, ಈಗ ವಿಜಯೇಂದ್ರ ಅವರ ವಲಯದಲ್ಲೂ ಅಥವಾ ಯತ್ನಾಳ್ ವಲಯದಲ್ಲೂ ಕೂಡ ಚರ್ಚೆ ಏಳುವಂತ ಮಾಡಿದೆ. ಕಾರಣ ಏನು ಅಂತಂದರೆ, ಹಿಂದುತ್ವದ ಐಡಿಯಾಲಜಿ ಇರುವ ಈ ನಾಯಕನನ್ನ ಮತ್ತೆ ಪಾರ್ಟಿಗೆ ಸೇರಿಸ್ಕೊಬೋದು, ಮತ್ತೆ ಪಾರ್ಟಿಗೆ ಬರ್ತಾರೆ, ಅಧ್ಯಕ್ಷ ಕೂಡ ಆಗಿಬಿಡಬಹುದು ಮುಂದಿನ ದಿನಗಳಲ್ಲಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಾಗಾದರೆ ವಿಜಯೇಂದ್ರ ಕತೆ ಏನು ಮುಂದೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳುತ್ತೆ. ವಿಜಯೇಂದ್ರ ಅವರಿಗೆ ಎರಡೂ ಕಡೆ ಗೆಲ್ಲಿಸಬೇಕಾದ ಅನಿವಾರ್ಯತೆ ಕೂಡ ಈಗ ಎದುರಾಗಿದೆ. ಈಗ ಬೈ ಎಲೆಕ್ಷನ್, ಈ ಹಿಂದಿನ ಎಲೆಕ್ಷನಲ್ಲೇನೋ ಗೆದ್ರು, ಆ ಸಂದರ್ಭದಲ್ಲಿ ಅಂದರೆ ಪೂರ್ಣ ಬಹುಮತ ಪಡೆದು ಗೆಲ್ದಿದ್ರು ಕೂಡ ಒಂದು ಹಂತಕ್ಕೆ ಅವರು ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡ್ರು. ಆದರೆ ಈಗ ಮತ್ತೆ ಅಗೈನ್ ಚಾಲೆಂಜ್ ಎದುರಾಗಿದೆ. ದಾವಣಗೆರೆ ಕ್ಷೇತ್ರದಲ್ಲಿ ಇರ್ಬೋದು, ಅಲ್ಲೂ ಕೂಡ ಲಿಂಗಾಯತ ಕಮ್ಯುನಿಟಿ ದೊಡ್ಡ ಮಟ್ಟದಲ್ಲಿದೆ. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಲಿಂಗಾಯತ ವೀರಶೈವರು ಇದ್ದಾರೆ. ಸೊ ಒಂದು ವೇಳೆ ಸೋತ್ರೆ ನಿಜಕ್ಕೂ ವಿಜಯೇಂದ್ರ ಅವರ ಸ್ಥಾನ ಹೋಗುತ್ತಾ ಅಥವಾ ಕೆಳಗಿಳಿತಾರಾ ಅನ್ನೋ ಪ್ರಶ್ನೆ ಕೂಡ ಇದ್ದಿದೆ. ಇದಕ್ಕೆ ಕಾರಣವೂ ಇದೆ. ಯಾಕೆಂದರೆ BJPಯಲ್ಲಿ 2.5-3 ವರ್ಷಕ್ಕೆ ಚೇಂಜ್ ಆಗಬೇಕು, ಅಧ್ಯಕ್ಷರ ಬದಲಾವಣೆ ಆಗಬೇಕು. ನಳಿನ್ ಕುಮಾರ್ ಕಟೀಲ್ ಒಬ್ಬರೇ ಸ್ವಲ್ಪ ವಿಸ್ತರಣೆ ಆಯಿತು ಅವರ ಅಧಿಕಾರ ಅವಧಿ ಇತ್ತೀಚೆಗೆ.
ಆದರೆ ವಿಜೇಂದ್ರ ಅವರ ಅವಧಿ ವಿಸ್ತರಣೆ ಆಗುತ್ತಾ ಅಥವಾ ನೆಕ್ಸ್ಟ್ ಎಲೆಕ್ಷನ್ ಬರೋದ್ರೊಳಗೆ ಅಥವಾ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಒಳಗೆ ವಿಜೇಂದ್ರ ಅವ್ರನ್ನ ಇಳಿಸಿ ಬೇರೆ ಯಾರನ್ನಾದರೂ ಮಾಡಬೇಕಾ ಅನ್ನೋ ಪ್ರಶ್ನೆ ಕೂಡ ಈಗೆದ್ದಿದೆ. ಅದಕ್ಕೆ ಹಿನ್ನೆಲೆಯಾಗಿ ಒಂದಿಷ್ಟು ನಾಯಕರು ಕೂಡ ಕೇಳ್ತಾ ಇದ್ದಾರಂತೆ, ತಮಗೇನೆ ಕೊಡಿ, ತಾವು ನಿಭಾಯಿಸ್ತೀವಿ, ಅಥವಾ ಹಿಂದುಳಿದ ವರ್ಗಕ್ಕೆ ಕೊಡಿ, OBC ಕೊಡಿ, ಈ ರೀತಿಯ ಒಂದಿಷ್ಟು ಬೇಡಿಕೆಗಳು ಕೂಡ ಎದ್ದಿದ್ದಾವೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ದೊಡ್ಡ ಕಮ್ಯುನಿಟಿಗಳನ್ನು ಹೊರತಾಗಿ ಬೇರೆ ಕಮ್ಯುನಿಟಿಗಳಿಗೆ ಇದುವರೆಗೂ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ. ಅವರ ಕೂಗು ಕೂಡ ಈಗ ಜೋರಾಗಿದೆ. ಹಾಗಾಗಿ ವಿಜೇಂದ್ರ ಮೇಲೆ ಈಗ ಒತ್ತಡ ಇರೋದು ಬಾಗಲಕೋಟೆ ಚುನಾವಣೆಯನ್ನು ಗೆಲ್ಲಿಸ್ಕೊಂಡು ಬರಲೇಬೇಕಾದಂಥ ಅನಿವಾರ್ಯತೆ ಇದೆ. ಗೆಲ್ಲಬೇಕು ಅಂತಂದರೆ ಯತ್ನಾಳ್ ಅವರು ಸಪೋರ್ಟ್ ಕೂಡ ಬೇಕು. ಹಾಗಾಗಿನೇ ವಿಜೇಂದ್ರ ಅವರು ಒಂದು ಮಟ್ಟಕ್ಕೆ ಸಾನೆಯನ್ನು ತೋರಿ ಬಂದರೆ ಬರಲಿ, ಯಾರು ಬೇಕಾದರೂ ಪಕ್ಷಕ್ಕೆ ಬರಲಿ ಅಥವಾ ಪಕ್ಷಕ್ಕೆ ಸಹಾಯ ಮಾಡಲಿ, ಆದರೆ ಪಕ್ಷದ ಚೌಕಟ್ಟಿನೊಳಗಡೆ ಅವಕಾಶ ಇಲ್ಲ, ಪಕ್ಷದ ಚಿಹ್ನೆಯನ್ನು ಉಪಯೋಗ ಮಾಡಿಕೊಂಡು ಪ್ರಚಾರ ಮಾಡೋದು ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ವಿಜೇಂದ್ರಗೆ ಎಷ್ಟು ಪ್ಲಸ್ ಮೈನಸ್ ಆಗುತ್ತೆ ಅನ್ನೋದಕ್ಕಿಂತ ಯತ್ನಾಳ್ ಅವರಿಗೆ ಜಾಸ್ತಿ ಪ್ಲಸ್ ಆಗೋಂಗೆ ಕಾಣಿಸ್ತಾ ಇದೆ. ಕಾರಣ ಏನು ಅಂತಂದರೆ ಈಗಾಗಲೇ ಉಚ್ಚಾಟಿತ ಶಾಸಕ ಯತ್ನಾಳ್ ಮಾತಾಡೋದ್ರಿಂದನೇ ಪಕ್ಷದಿಂದ ಉಚ್ಚಾಟನೆ ಆಗಿಬಿಟ್ಟಿದ್ರು. ಹಿಂದೆ ಕೇಂದ್ರ ಸಚಿವರು ಕೂಡ ಆಗಿರುವಂಥವ್ರು. ಯಡಿಯೂರಪ್ಪನವ್ರಿಗೂ ಹೆಚ್ಚು ಕಡಿಮೆ ಸಮಕಾಲೀನರು ರಾಜಕಾರಣದಲ್ಲಿ, ಏನೋ ಒಂದು 5-10 ವರ್ಷ ಆಚೆ ಈಚೆ. ಆದರೆ ಮಾತಿನಿಂದಂಗೆ ಅಧಿಕಾರವನ್ನು ಕಳ್ಕೊಳ್ಳುವ ಅಥವಾ ಮಾತಿನಿಂದನೇ ಪಕ್ಷದಿಂದ ಉಚ್ಚಾಟನೆ ಆಗುವ ಪರಿಸ್ಥಿತಿಯನ್ನು ತಮಗೆ ತಾವೇ ತಂದುಕೊಂಡ್ರು. ಈಗ ಮತ್ತೇನೋ ಅವರು ಮರಳಿ BJPಗೆ ಬರ್ತೀನಿ ಅನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಪಕ್ಷದ ವಲಯದಲ್ಲಿ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು, ಆ ಕ್ಷಣದಲ್ಲಿ ಏನು ಬೇಕಾದರೂ ಬೆಳವಣಿಗೆ ಆಗ್ಬೋದು, ಬರದೇ ಇರ್ಬೋದು ಅಥವಾ ಬರಬಹುದು. ಏನಾಗುತ್ತೆ ಅನ್ನೋದನ್ನು ಮುಂದೆ ಕಾದು ನೋಡಬೇಕು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೇನೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.